ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸತ್ಯ ಮತ್ತು ಅಸತ್ಯದ ನಡುವೆ ಹೋರಾಟ ನಡೆದಾಗ ಸತ್ಯವು ಏಕಾಂಗಿಯಾಗಿ ನಿಲ್ಲುತ್ತದೆ ಮತ್ತು ಅಸತ್ಯದ ಸೈನ್ಯವು ದೀರ್ಘವಾಗಿರುತ್ತದೆ. ಏಕೆಂದರೆ ಅಸತ್ಯದ ಹಿಂದೆ ಮೂರ್ಖತನದ ಗುಂಪು ಇರುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಓ ಪಾರ್ಥ, ಬೆಕ್ಕು ಇಲಿಯನ್ನು ಹಿಡಿದಾಗ ಅದನ್ನು ತನ್ನ ಹಲ್ಲುಗಳಿಂದ ಕೊಂದು ತಿನ್ನುತ್ತದೆ. ಆದರೆ ಅದೇ ಹಲ್ಲುಗಳಿಂದ ತನ್ನ ಸ್ವಂತ ಮಗುವನ್ನು ಹಿಡಿದಾಗ ಅದು ಕೊಲ್ಲುವುದಿಲ್ಲ. ಅದು ಅದನ್ನು ಬಹಳ ಸೂಕ್ಷ್ಮವಾಗಿ ಚಲಿಸುತ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ತಲುಪುತ್ತದೆ. ಹಲ್ಲುಗಳು ಒಂದೇ ಆಗಿರುತ್ತವೆ, ಬಾಯಿಯೂ ಒಂದೇ, ಆದರೆ ಫಲಿತಾಂಶಗಳು ವಿಭಿನ್ನವಾಗಿವೆ. ಅದೇ ರೀತಿಯಲ್ಲಿ ಎಲ್ಲರೂ ಸಾಯುತ್ತಾರೆ. ಓ ಭಾರತ, ಯಾವಾಗ ಧರ್ಮದ ಅವನತಿ ಅಂದರೆ ಅದರ ಅಳಿವು ಮತ್ತು ಅಧರ್ಮವು ಹೆಚ್ಚುತ್ತದೆಯೋ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಅಂದರೆ ಧರ್ಮದ ಪುನಃಸ್ಥಾಪನಕ್ಕೆ ಅವತಾರವನ್ನು ತೆಗೆದುಕೊಳ್ಳುತ್ತೇನೆ. ಆಯುಧಗಳು ಆತ್ಮವನ್ನು ಕತ್ತರಿಸಲಾರವು, ಬೆಂಕಿಯು ಸುಡಲಾರದು, ನೀರು ಅದನ್ನು ತೇವಗೊಳಿಸುವುದಿಲ್ಲ, ಗಾಳಿಯು ಅದನ್ನು ಒಣಗಿಸುವುದಿಲ್ಲ. ಇಲ್ಲಿ ಶ್ರೀಕೃಷ್ಣನು ಆತ್ಮವು ಅಮರ ಮತ್ತು ಶಾಶ್ವತ ಎಂದು ಹೇಳಿದ್ದಾನೆ. ಶ್ರೀಕೃಷ್ಣನು ಗೀತದಲ್ಲಿ ಬಹಳ ಮುಖ್ಯವಾದ ವಿಷಯವನ್ನು ಹೇಳಿದ್ದಾನೆ. ನೀವು ಧರ್ಮವನ್ನು ಮಾಡಿದರೆ ನೀವು ದೇವರಲ್ಲಿ ಕೇಳಬೇಕು, ಆದರೆ ನೀವು ಕರ್ಮ ಮಾಡಿದರೆ ದೇವರು ನಿಮಗೆ ಕೇಳಬೇಕು. ಕ್ರೋಧವನ್ನು ಧರ್ಮ ಮತ್ತು ಘನತೆಗಾಗಿ ಮಾಡಿದಾಗ ಅದು ಪುಣ್ಯವಾಗುತ್ತದೆ, ಮತ್ತು ಧರ್ಮ ಮತ್ತು ಘನತೆಯನ್ನು ಉಳಿಸಲು ಸಾಧ್ಯವಾಗದಿದ್ದಾಗ ಸಹಿಷ್ಣುತೆ ಪಾಪವಾಗುತ್ತದೆ. ಯಾರು ಏನೇ ಹೇಳಿದರೂ ಸುಮ್ಮನೆ ಇರಿ, ಏಕೆಂದರೆ ಬಿಸಿಲು ಎಷ್ಟೇ ಪ್ರಬಲವಾಗಿದ್ದರೂ ಸಮುದ್ರ ಬತ್ತುವುದಿಲ್ಲ. ನಿಮ್ಮನ್ನು ಬದಲಾಯಿಸಿಕೊಳ್ಳಲು ನಿಮಗೆ ಶಕ್ತಿ ಇಲ್ಲದಿದ್ದರೆ ದೇವರನ್ನು ಅಥವಾ ಅದೃಷ್ಟವನ್ನು ದೂಷಿಸಲು ನಿಮಗೆ ಯಾವುದೇ ಹಕ್ಕಿಲ್ಲ. ಕರ್ಮದ ಹೊಡೆತ, ನಮ್ಮ ಸಂಚಿತ ಪುಣ್ಯ ಯಾವಾಗ ಮುಗಿಯುತ್ತದೆಯೋ ಗೊತ್ತಿಲ್ಲದಷ್ಟು ಭಾರ ಮತ್ತು ಭಯಂಕರವಾಗಿದೆ. ಪುಣ್ಯ ಕೊನೆಗೊಂಡಾಗ ಶಕ್ತಿವಂತ ರಾಜನಾದರೂ ಭಿಕ್ಷೆ ಬೇಡಬೇಕು. ಅದಕ್ಕಾಗಿಯೇ ಯಾರನ್ನು ಮೋಸಗೊಳಿಸಿ ಯಾರ ಆತ್ಮವನ್ನು ನೋಯಿಸಬೇಡಿ. ಜೈ ಶ್ರೀಕೃಷ್ಣ. ಈ ಜಗತ್ತಿಗೆ ನೀವು ಏನನ್ನು ನೀಡುತ್ತೀರೋ ಅದು ಕರ್ಮ, ಗೌರವ ಅಥವಾ ಪ್ರೀತಿಯಾಗಿರಲಿ, ಅದೇ ನಿಮಗೆ ಸಿಗುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಯಾರು ಯಾವುದೇ ದೇವರನ್ನು ನಂಬಿಕೆಯಿಂದ ಪೂಜಿಸಲು ಬಯಸುತ್ತಾರೋ ನಾನು ಆ ದೇವರಲ್ಲಿ ಅವನ ನಂಬಿಕೆಯನ್ನು ಬಲಪಡಿಸುತ್ತೇನೆ. ಇಂದ್ರಿಯಗಳು ಜಟಿಲದಿಂದಾಗಿ ಮಾನವನ ಮನಸ್ಸು ಗೊಂದಲದಲ್ಲಿಯೇ ಇರುತ್ತದೆ. ಯಾರು ಕಾಮ, ಲೋಭ, ಸೋಮಾರಿತನದಂತಹ ಕೆಟ್ಟ ಅಭ್ಯಾಸಗಳಿಂದ ಬಳಲುತ್ತಿದ್ದಾರೆ, ಅದರಿಂದ ಮನುಷ್ಯನು ತನ್ನ ಮನಸ್ಸನ್ನು ಮತ್ತು ಆತ್ಮದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕು. ಈ ಜಗತ್ತಿನಲ್ಲಿ ನಿಮ್ಮ ಸ್ವಂತ ಯಾರೂ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥದಿಂದ ಮಾತ್ರ ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ್ದಾರೆ, ಮತ್ತು ಒಬ್ಬ ವ್ಯಕ್ತಿಯು ಇದನ್ನು ಅರಿತುಕೊಳ್ಳುವವರೆಗೆ ಅವನು ದೇವರಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನು ಬೆಳೆಸಿಕೊಳ್ಳುವುದಿಲ್ಲ. ಮೌನವಾದಾಗ ಮನಸ್ಸು ಮಾತನಾಡುತ್ತದೆ. ಮನಸ್ಸು ಮೌನವಾಗಿರುವಾಗ ಬುದ್ಧಿ ಮಾತನಾಡುತ್ತದೆ. ಬುದ್ಧಿಯು ಮೌನವಾಗಿರುವಾಗ ಆತ್ಮವು ಮಾತನಾಡುತ್ತದೆ, ಮತ್ತು ಆತ್ಮವು ಮಾತನಾಡಿದಾಗ ನಾವು ದೇವರನ್ನು ಎದುರಿಸುತ್ತೇವೆ.
ಈ ಮಾನವ ಜಗತ್ತಿನಲ್ಲಿ ತಮ್ಮ ಕರ್ಮಗಳ ಫಲವನ್ನು ಬಯಸುವ ಜನರು ದೇವತೆಗಳನ್ನು ಪೂಜಿಸುತ್ತಾರೆ, ಏಕೆಂದರೆ ಖಂಡಿತವಾಗಿಯೂ ಫಲಪ್ರದ ಕ್ರಿಯೆಗಳ ಫಲಿತಾಂಶಗಳು ಬಹಳ ಬೇಗನೆ ಸಾಧಿಸಲ್ಪಡುತ್ತವೆ. ಶ್ರೀಕೃಷ್ಣನು ಹೇಳಿದನು, ಸಾವಿರಾರು ಮನುಷ್ಯರಲ್ಲಿ ಒಬ್ಬನು ನನ್ನನ್ನು ಪಡೆಯಲು ಪ್ರಯತ್ನಿಸುತ್ತಾನೆ ಮತ್ತು ಆ ಶ್ರಮಿಸುವ ಯೋಗಿಗಳಲ್ಲಿ ಒಬ್ಬನು ನನ್ನಲ್ಲಿ ಭಕ್ತಿ ಹೊಂದುತ್ತಾನೆ ಮತ್ತು ಮೂಲಭೂತವಾಗಿ ಅಂದರೆ ವಾಸ್ತವದಲ್ಲಿ ನನ್ನನ್ನು ತಿಳಿದುಕೊಳ್ಳುತ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.